ಟು ಮೈ ಚಾನಲ್. ಸೊ ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ರಿ ನವೆಂಬರ್ ಆರ್ ಡಿಸೆಂಬರ್ ಮಂತಲ್ಲಿ. ಸೊ ಈ ಸಲನೂ ಪೂಜೆ ಮಾಡಿಸಿದ್ರಿ, ಬಟ್ ಏನಂದರೆ ಮನೇಲಿ ಮಾಡಿಸ್ಲಿಲ್ಲ, ದೇವಸ್ಥಾನದಲ್ಲಿ ಮಾಡಿಸಿದ್ರಿ. ಪೂಜೆ ಹೆಂಗಿತ್ತು ಅಂತ ಸ್ವಲ್ಪ ಕ್ಲಿಪ್ಸ್ ಇದೆ, ನೋಡ್ಕೊಬನ್ನಿ. ಸೊ ಅರೌಂಡ್ 9:30ಗೆ ಬರೋದಕ್ಕೆ ಹೇಳಿದರು. ನಾವು 9:30ಗೆ ರೀಚ್ ಆದ್ವಿ ಟೆಂಪಲ್ಲು. ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜಾರಿ. ವೆಯ್ಟ್ ಮಾಡ್ತಿದ್ರು. 9:45ಗೆ ಸ್ಟಾರ್ಟ್ ಮಾಡಿದ್ರು. ओम कृष्णाय नमः पूजयामि, ओम वैकुंठाय नमः पूजयामि, ओम गरुडध्वजाय नमः पूजयामि, ओम परब्रह्मणे नमः पूजयामि, ओम जगन्नाथाय नमः पूजयामि, ओम वासुदेवाय नमः पूजयामि, ओम त्रिविक्रमाय नमः पूजयामि, ओम दैत्यान्तकाय नमः पूजयामि, ओम मधुरीपवे नमः पूजयामि, ओम त्राक्षवाहनाय नमः पूजयामि, ओम अग्रण्याय नमः पूजयामि, ओम आराधकदेवता प्रकृते नमः पूजयामि, विक्रते नमः पूजयामि, विद्याय नमः पूजयामि, सुरभ्ये नमः पूजयामि, ओम वाच्ये नमः पूजयामि, ओम पद्मानाय नमः पूजयामि, ओम पद्माक्षी नमः पूजयामि, ओम पद्मासुन्दरी नमः पूजयामि, ओम पद्मोत्तमाय नमः. ಸೊ ಫೈನಲಿ ಎಲ್ಲ ಪೂಜೆ ಮುಗಿಸ್ಕೊಂಡು 12 ಅಷ್ಟರಲ್ಲಿ ಹೊರಟ್ವಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ಕೆಲವೊಂದು ಫೋಟೋಸ್ ತೊಗೊಂಡೆ. ಆ್ಯಂಡ್ ಮನೆಗೆ ಬಂದಿರೋ 3 ಜನ ಮುತ್ತೈದೆಗೆ ಕುಂಕುಮ ಕೊಟ್ಟು ಪೂಜೆ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಪ್ರತಿ ವರ್ಷದ ಥರ ಸಂಜೆ ಅನಾಥಾಶ್ರಮ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನೆಕ್ಸ್ಟ್ ಡೇ ಹೋದ್ವಿ. ಆ್ಯಂಡ್ ಅಲ್ಲೇನು ಕ್ಲಿಪ್ಸ್ ಎಲ್ಲ ತೊಗೊಳ್ಳಿಲ್ಲ ನಾನು. ಸೊ ಬರ್ತಾ ಶಾಪಿಂಗ್ ಮಾಡಿಕೊಂಡು ತಿಂದ್ಕೊಂಡು ಪಿಜ್ಜಾ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ತಿಂದು. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 1 ಮಂತಿಂದ ನಾನು ಜಂಕ್ ಫುಡ್ಡೇ ತಿಂದಿರಲಿಲ್ಲ. ಇನ್ಫ್ಯಾಕ್ಟ್ ಹೊರಗಡೆ ಏನೂ ತಿಂದಿರಲಿಲ್ಲ. ಸೊ ಸ್ವಲ್ಪ ಪಿಜ್ಜಾ ತಿಂದ್ಕೊಂಡು ಬಂದ್ರಿ. ಏನು ಡಿಫ್ರೆಂಟಾಗಿದೆ. ಗ್ರೇಪ್ಸು ನಮ್ಮದೇ ತೋಟ ಇದ್ದರೂ ನನಗೆ ಗ್ರೇಪ್ಸ್ ತಿನ್ನಬೇಕು ಅಂತ ಯಾವತ್ತೂ ಅನಿಸೋದೇ ಇಲ್ಲ. ಬಟ್ ಫಸ್ಟ್ ಟೈಮ್ ಏನೋ ಗ್ರೇಪ್ಸ್ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಮ್ಯಾಂಗೋ, ಇದು ಹೇಳಿದ್ನಲ್ಲ ಏನೋ ಡಿಫ್ರೆಂಟ್ ಫ್ರೂಟ್ ಅಂತ, ಇದು. ಮತ್ತು ಆರೆಂಜಸ್, ಇದೆಲ್ಲ ಮಾಮೂಲಿ ಅಷ್ಟೇ. 1 ಮಂತ್ ಆದಮೇಲೆ ಪಿಜ್ಜಾ ತಿನ್ಕೊಂಡು ಬಂದಾಯಿತು. ಬಟ್ ಇಷ್ಟೆಲ್ಲ ಹೆಲ್ತಿ ಫ್ರೂಟ್ಸ್ ಅಂತಾರಲ್ಲ, ನನ್ನ ಕೈಲಿ ಮಾತ್ರ ತಿನ್ನೋಕ್ಕೆ ಆಗಲ್ಲ. ಬಟ್ ಏನಾದರೂ ಹೊಸ ಐಟಮ್ಸ್ ಬಂದಿದ್ದರೆ ಟ್ರೈ ಮಾಡೋಣ ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ 2 ಮಂತ್ಸಿಂದ ಫುಲ್ ಹೆಲ್ತಿ ಡಯಟ್ ಮಾಡ್ತಿದ್ದೀನಿ. ಅಂದರೆ ಹೊರಗಡೆ ಫುಲ್ ಕಟ್ ಡೌನ್ ಮಾಡಿದ್ದೀನಿ ಫುಡ್ಡೆಲ್ಲ, ಹೊರಗಡೆ ತಿನ್ನೋದು. ಓನ್ಲಿ ಫ್ರೂಟ್ಸು, ಮನೆ ಊಟ ಅಷ್ಟೇ. ಸೊ ಮಂತ್ಲಿ ಒನ್ಸ್ ಯಾವಾಗಲಾದರೂ ಆಚೆ. ಸೊ ಹಾಳಾಗಿರೋ ಫ್ರೂಟ್ಸ್ ಎಲ್ಲ ತೆಗೆದು ಈಗೇನು ತಂದಿದ್ದೀನೋ ಆ ಫ್ರೂಟ್ಸ್ ಎಲ್ಲ ಎತ್ತಿಡ್ತಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ ಜಂಕ್ ಫುಡ್ ಖಾಲಿ ಆಗೋ ಥರ ಮನೆಯಲ್ಲಿ ಫ್ರೂಟ್ಸ್ ಯೂಶ್ವಲಿ ಖಾಲಿ ಆಗಲ್ಲ. ತಂದರೆ ವರ್ಷ ಆದಮೇಲೆ ತಂದರೂ ಹಂಗೆ ಇರುತ್ತೆ. ನೋಡೋಣ, ಟೇಸ್ಟ್ ಸ್ವೀಟಾಗಿದೆ. ಆ್ಯಪಲ್ ಆರೆಂಜ್ ಮಿಕ್ಸ್ ಇದೆ, ಚೆನ್ನಾಗಿದೆ. ಓಕೆ, ತಿನ್ನೋಣ. ಆಗಲಿಂದ 1 ಪೀಸ್ ತಿಂದಿದ್ದೀನಿ. ಸೇಮ್ ಗಸಗಸೆ ಟೇಸ್ಟ್ ಇದೆ. ಚೆನ್ನಾಗಿದೆ ಗಸಗಸೆ ಟೇಸ್ಟ್. ಏನೋ ಜಪಾನೀಸ್ ಫ್ರೂಟ್ ಅಂತಾರೆ ಇದನ್ನು, ಪರ್ಸಿಮನ್ ಅಂತಾರಂತೆ. ಹೆಂಗಿತ್ತು ಟೇಸ್ಟು? ನಿಂಗೆ ಸಖತ್ ಇಷ್ಟ ಆಯ್ತಲ್ಲ? ನನಗೆ ಎಲ್ಲಾದರೂ ಕಾಣಿಸಿದ್ರೆ ತೊಗೊಳ್ತೀನಿ. ಸಖತ್ತಾಗಿದೆ. ಫ್ರೂಟ್ಸ್ ಇಷ್ಟಪಡೋರು ಪಕ್ಕಾ ಇಷ್ಟಪಡ್ತೀರಾ. ನಂತರ ಯಾರು ಜಂಕ್ ಇಷ್ಟಪಡ್ತೀರೋ ಅವ್ರಿಗೆ ಇಷ್ಟ ಆಗಲ್ಲ. ಇವ್ರ ಥರ ಯಾರು ಫ್ರೂಟ್ಸ್ ಇಷ್ಟಪಡ್ತೀರೋ ಅವ್ರಿಗೆ ಇಷ್ಟ ಆಗುತ್ತೆ. ಒಬ್ಬರು ಫುಲ್ ಹೆಲ್ತಿ ತಿನ್ನೋದು ಇವ್ರ ಥರ, ಇನ್ನೊಬ್ಬರು ಫುಲ್ ಅನ್ಹೆಲ್ತಿ ನನ್ನ ಥರ. ನೀವು ಯಾವ ಥರ? ಕಮೆಂಟ್ ಮಾಡಿ.